ತನಿಖೆ ಹಂತದಲ್ಲಿ ಇರೋದ್ರಿಂದ ಯಾರೇ ಆದ್ರೂ ನಾವು ಒಂದೇ ಮಾತಾಡೋದು. ನನಗೊಂದು ರೂಲ್ಸು, ನಿಮಗೊಂದು ರೂಲ್ಸ್ ಇಲ್ಲ. ಯಾರೇ ಆದ್ರೂ ಈ ಹಗರಣದಲ್ಲಿ ಯಾರು ಮಾಡಿದ್ದಾರೋ ಅವರಿಗೆ 100% ಶಿಕ್ಷೆ ಆಗಬೇಕು. ಈ ಹಗರಣದಲ್ಲಿ ಯಾರು ದುಡ್ಡು ತಿಂದಿದ್ದಾರೋ ಅವ್ರಿಗೆಲ್ಲರಿಗೂ ಬಂದ್ಬಿಟ್ಟು ಕುಷ್ಠರೋಗ ಬಂದು ಹಾರ್ಟ್ ಅಟ್ಯಾಕ್ ಬಂದು ಸಾಯಬೇಕು ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್ ಹಂಗಲ್ಲ, ಇದೇನು CID ತನಿಖೆ ಆಗ್ತಿದೆ ಅದು ಸರಿಯಾಗಿ ಆಗ್ತಿಲ್ಲ, CBI ತನಿಖೆ ಆಗಬೇಕು ಅಂತ. ಯಾಕಂದರೆ ಸರ್ಕಾರ ಅವರು ಈಗ ಅರೆಸ್ಟ್ ಆಗಿರುವಂಥ ಕೆಲವೊಂದು ಆರೋಪಿಗಳು ಹೇಳಿದ್ದಾರೆ ನಮ್ಮ ಸರ್ಕಾರದಿಂದನೇ ಜೀವ ಬೆದರಿಕೆ ಇದೆ ಅಂತ ಹೇಳಿ. ಹಾಗಾಗಿ ಮತ್ತು ಇದು ಈ 2-3 ಸ್ಟೇಟಲ್ಲಿ ಟ್ರಾನ್ಸಾಕ್ಷನ್ ನಡೆದಿರೋದ್ರಿಂದ ಖಂಡಿತವಾಗ್ಲೂ ನೀವು ಹೇಳಿದ ಪ್ರಕಾರವಾಗಿಯೂ ನಾನು ಹೇಳ್ತೀನಿ, ಇಲ್ಲಿ ನ್ಯಾಯ ಸಿಗುವಂಥದ್ದು ಡೌಟ್ ಇದ್ದರೆ 100% CBIಗೆ ಹೋಗುವುದು ಒಳ್ಳೆಯದೇ. ಇದು CBIಗೆ ವಹಿಸಬೇಕು ಅಂತ ನನ್ನದು ಇದ್ರ ಮೇಲೆ ಒತ್ತಾಯ. ಸರ್ ಮೂಡ ದಿನ ಏನು ಅದು ಇನ್ನೂ ಕರೆಕ್ಟಾಗಿ ಒರಿಜಿನಲ್ ಆಗಿ ಏನು ಆಗಿಲ್ಲ, ಇನ್ನೂ ಗೊತ್ತಾಗಿಲ್ಲ. ಇನ್ನೂ ಒರಿಜಿನಲ್ ತಿಳ್ಕೊಂಡು ಆಮೇಲೆ ನೋಡೋಣ ಅದ್ರ ಬಗ್ಗೆ. ಇಲ್ಲ CM ಏನಂದರೆ ಅವ್ರ ಜಮೀನ ಏನು ಅಕ್ವಿಜೇಷನ್ ಮಾಡಿದ್ದಾರೆ. ಅಕ್ವಿಜೇಷನ್ ಮಾಡಿರೋದ್ರಿಂದ ಅದ್ರ ಪಾಲು ನಮಗೆ ಕೊಟ್ಟಿದ್ದಾರೆ ಅಷ್ಟೇ, ಬಿಟ್ಟರೆ ನಮ್ದೇನು ಎಕ್ಸ್ಟ್ರಾ ಏನಿದೇನು ಅಂತ ಅಲ್ಲ ಅಂತ ಹೇಳಿದ್ರು. ಇಲ್ಲ ಅಯ್ಯೋ ಅವ್ರ ಕತೆ ಬಿಟ್ಬಿಡ್ರಪ್ಪ, ಅವ್ರು ಬೇಡವೇ ಬೇಡ, ಅವ್ರ ಮಾತೇ ಎತ್ಬಿಡ್ರಿ. ಅವ್ರು ಯಾವ ಟೈಮಲ್ಲಿ ಎಲ್ಲಿ ಮಾತಾಡ್ತಾರೋ ಏನು ಮಾತಾಡ್ತಾರೋ ಒಂದು ಪರಿಹಾರ, CMಗಾದ್ರೂ ಒಂದು ಪರಿಹಾರ. ಇಲ್ಲಪ್ಪ ಪರಿಹಾರದ ಪ್ರಶ್ನೆ ಅಲ್ಲ, ಅದು ಏನಿದೆ ಅದು ಲೀಗಲ್ ಆಗಿ ಅಲ್ಲಿ ನಡೆದಿರೋದ್ರಿಂದ ಇವ್ರು CM ಕಡೆಯವ್ರಿಗೂ ಜಮೀನು ಅಕ್ವಿಜೇಷನ್ ಆಗಿದೆ. ಆ ಜಮೀನು ಅಕ್ವಿಜೇಷನ್ ಆಗಿರೋದ್ರಿಂದ ಇವಾಗ ಗೌರ್ಮೆಂಟಲ್ಲಿ ಒಂದು ರೂಲ್ಸ್ ಇದೆ. ಇವಾಗ BD ಅಕ್ವಿಜೇಷನ್ ಮಾಡಿದ್ರು 50-50, 40-60% ಅವ್ರಿಗೆ ಜಾಗ ಕೊಟ್ಟು ರೋಡ್ಸ್ ಎಲ್ಲ ಬಿಟ್ಟು ಕೊಡೋದು ಅಂತ ಒಂದು ನಾವು ಅದನ್ನು ಇವಾಗ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನಾವು ಕೋಲಾರ ಕೂಡೋದನ್ನು ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಅದೇ ಥರ ಮಾಡಬೇಕು ಅಂತ. ಆ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಅದು ಏನು ಅದ್ರ ಭಾಗ ಏನು ಬರಬೇಕಾಗುತ್ತೋ ಆ ಭಾಗ ಅಷ್ಟು ಅಮೌಂಟನ್ನು ಅವ್ರು ಕೊಡಬೇಕಾಗುತ್ತಿಲ್ಲ. ಅದ್ರ ಭಾಗ ಅಷ್ಟು ಅಮೌಂಟ್ ಕೊಟ್ಟಿಲ್ಲ ಅಂದರೆ ಅಷ್ಟು ಪ್ರಾಪರ್ಟಿ ಕೊಡಬೇಕಾಗ್ತದೆ, ಅದರಲ್ಲಿ ಪ್ರಾಪರ್ಟಿ ಕೊಡಬೇಕು. ಆ ರೀತಿಯಲ್ಲಿ ಆಗಿರೋದಷ್ಟೇ. ತನಿಖೆ ಆದರೆ ಗೊತ್ತಾಗುತ್ತೆ ಇಲ್ಲ. ನೋಡಿ ಸರ್, ಒಂದು ಮಾತ್ರ ತಿಳ್ಕೊಂಡು ನಮ್ಮ ಸ್ನೇಹಿತರು ನಿಮ್ಮಲ್ಲಿ ನಾನು ಹೇಳ್ತೀನಿ ಇಷ್ಟೇ, ನಾನಾಗಲಿ ಇನ್ನೊಬ್ಬರಾಗಲಿ, ನನ್ನ ಮಕ್ಕಳಾಗಲಿ, ನನ್ನ ಹೆಂಡತಿ ಆಗಲಿ, ನನ್ನ ಸ್ನೇಹಿತರಾಗಲಿ, ನನ್ನ ಅಂತಮಂತ್ರಿ ಆಗಲಿ, ಇನ್ಕ್ಲೂಡಿಂಗ್ ನೀವು ಸೇರಿಸ್ಕೊಂಡು ನಾವೆಲ್ಲರೂ ಯಾರೇ ಆಗಲಿ, ನ್ಯಾಯ ಯಾರಿಗಿದ್ರು ನ್ಯಾಯನೇ ಸರ್. ಅನ್ಯಾಯ ಅದು ನಾನು ಮಾಡಿರಲಿ, CM ಮಾಡಿರಲಿ, ಅನ್ಯಾಯನೇ. ಯಾರೇ ಮಾಡಿದ್ರು ಅನ್ಯಾಯನೇ ಅದು. ಆದರೆ ನ್ಯಾಯಯುತವಾಗಿ ದೇಶವನ್ನು ರಕ್ಷಣೆ ಮಾಡ್ಕೋಬೇಕು, ಈ ಜನವನ್ನು ರಕ್ಷಣೆ ಮಾಡ್ಕೋಬೇಕು, ನ್ಯಾಯಯುತವಾಗಿ ಹೋಗುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗ್ತದೆ. ಖಂಡಿತವಾಗ್ಲೂ ಆ ನ್ಯಾಯ ಸಿಗುತ್ತೆ ಅಂತ ಈ ಮೈಸೂರು ಮೂಡಾದ್ರಲ್ಲಿ ಏನಾದರೂ ಆಗಿದ್ರು, ಆಮೇಲೆ ವಾಲ್ಮೀಕಿ ನಿಗಮದಲ್ಲಿ ಏನು ಹೆಚ್ಚು ಕಮ್ಮಿ ಆಗಿದೆ, ಇದೆಲ್ಲ ಒಳ್ಳೆ ಎನ್ಕ್ವೈರಿ ಆಗಬೇಕು. ಜನಗಳಿಗೆ ಒಳ್ಳೆ ಮಾಹಿತಿ ಕೊಡಬೇಕು. ಯಾರು ತಪ್ಪಿಸ್ತಾರೆ ಯಾರಿದ್ದಾರೆ ಆ ತಪ್ಪಿಸ್ತರಿಗೆ ಶಿಕ್ಷೆ ಆಗಬೇಕು. ಜನಗಳಿಗೆ ಒಳ್ಳೆ ಮಾಹಿತಿ ಹೋಗಬೇಕು. ಕರೆಕ್ಟಾಗಿ ಇದನ್ನು ನ್ಯಾಯ ಮಾಡಿದ್ದಾರೆ ಅಂತ ಗೊತ್ತಾಗಬೇಕು ಜನಗಳಿಗೆ. ಅದನ್ನು ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಸರ್, ನಿನ್ನೆ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಹೇಳಿದ್ದಾರೆ ಸರ್, ಅಪೋಸಿಷನ್ ಅವರಿಗೆ ಯಾವುದೋ ಒಂದು ಮೇಲೆ ಹೇಳೋದೇ ಅವ್ರ ಕೆಲಸ ಇರುತ್ತೆ. ಅದರಿಂದ ಅವ್ರದ್ದೆಲ್ಲ ಕನ್ಸಿಡರ್ ಮಾಡಬೇಡಿ ನೀವೆಲ್ಲ. ಇವಾಗ ಕುಮಾರಣ್ಣ ಹೇಳಿರ್ಬೋದು, ಇನ್ನೊಬ್ರು ಹೇಳಿರ್ಬೋದು, ಅವರೆಲ್ಲ ಆಪೋಸಿಷನ್ ಅವ್ರಿಗೆ ಏನಂದರೆ ಇರುವಂಥ ಸರ್ಕಾರದ ಮೇಲೆ ಏನಾದರೂ ಒಂದು ಕೆಟ್ಟ ಹೆಸರು ತರಬೇಕು, ಅದ್ರ ಮೇಲೆ ಒತ್ತಡ ತರುವಂಥದ್ದು, ಅವ್ರಿಗೇನೋ ಒಂದು ಕೆದಿಕೆ ಮಾಡುವಂಥದ್ದೇ ಆಪೋಸಿಷನ್ ಕೆಲಸ. ಆದ್ದರಿಂದ ಅವ್ರದ್ದೆಲ್ಲ ಏನು ಕನ್ಸಿಡರ್ ಮಾಡಬೇಡಿ. ಆ ಥರ ಏನೂ ಆಗ್ತಾಯಿಲ್ಲ. ನಾವೇನು 136 ಜನ ಶಾಸಕರಿದ್ದೀವಿ, 136 ಜನ ಶಾಸಕರು ನಾವು ಒಮ್ಮತವಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ, ಎಲ್ಲ ಸರ್ಕಾರದ ಪರವಾಗಿದ್ದೀವಿ, ಈ ರಾಜ್ಯದ ಜನಗಳ ಪರವಾಗಿದ್ದೀವಿ, ಈ ರಾಜ್ಯದ ರೈತರ ಪರವಾಗಿ ನಾವಿದ್ದೀವಿ. ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ, ಒಳ್ಳೆ ಅಭಿವೃದ್ಧಿ ಮಾಡ್ತಾಯಿದ್ದೀವಿ. ಇವತ್ತು ನೀವು ಬೇಕಂದರೆ ಲೆಕ್ಕ ಮಾಡ್ಕೊಳ್ಳಿ, ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಕರ್ನಾಟಕದಲ್ಲಿ ನಂಬರ್ 1, ರೆವಿನ್ಯೂದಲ್ಲಿ ಎಲ್ಲದರಲ್ಲೂ ಕರ್ನಾಟಕದಲ್ಲಿ ನಂಬರ್ 1 ಇದ್ದೀವಿ. ನಾವು ಹೆಂಗಾಗೋಗ್ಬಿಡುತ್ತೆ ನಂಬರ್ 1? ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋದ್ರಿಂದ, ನಾವೆಲ್ಲ ಕೋಆರ್ಡಿನೇಷನ್ ಮಾಡ್ಕೊಂಡು ಹೋಗೋದ್ರಿಂದ ಇವತ್ತು ಕರ್ನಾಟಕದಲ್ಲಿ ಎಲ್ಲದರಲ್ಲೂ ನಂಬರ್ 1 ಇದ್ದೀವಿ. ನಂಬರ್ 1 ಇದ್ದೀವಿ. ಎಲ್ಲಿನೇ ಬೇಕು ಅಂತಾರಪ್ಪ. ಇವಾಗ ಒಂದು ಮನೆಯಲ್ಲಿ ಒಂದು ಹೆಣ್ಮಗು ಅಂತಿದೆ ಅಂತಂದರೆ ಒಂದು 10 ಜನ ಬಂದು ಕೇಳ್ತಾರೆ, ನಮಗೆ ಕೊಡಿ ನಾವು ಮದುವೆ ಆಗ್ತೀವಿ, ನಮಗೆ ಕೊಡಿ ನಾವು ಮದುವೆ ಆಗ್ತೀವಿ, ನಮಗೆ ಕೊಡಿ ನಾವು ಮದುವೆ ಆಗ್ತೀವಿ ಅಂತ ಕೇಳ್ತಾರೆ. ಆಮೇಲೆ ಲಾಸ್ಟಲ್ಲಿ ಗುಣ ಎಲ್ಲ ನೋಡ್ತೀವಿ, ಹುಡುಗ ಚೆನ್ನಾಗಿದ್ದಾರೆ, ಅವ್ರ ಫ್ಯಾಮಿಲಿ ಹೆಂಗಿದೆ ಅಂತ ನೋಡ್ಬಿಟ್ಟು ಆಮೇಲೆ ಹೆಣ್ಮಗಳು ಕೊಡ್ತೀವಿ. ನಾವು ಹುಷಾರಾಗಿ ನೋಡ್ಕೋಬೇಕಲ್ಲ. ಆ ರೀತಿಯಲ್ಲಿ CM ಅಂದರೆ ಎಲ್ಲರೂ ಬೇಕು ಅಂತ ಸದ್ಯಕ್ಕಂತೂ ಖಾಲಿ ಇಲ್ಲ. CM ಬದಲಾವಣೆ CM ಬದಲಾವಣೆ ಅದು ಪ್ರಶ್ನೆನೇ ಇಲ್ಲ. ಯಾರು ಹೇಳಿದ CM ಬದಲಾವಣೆ ಅದು ನಮ್ಗೆ ಗೊತ್ತಿಲ್ಲಪ್ಪ. ಅದೇನು ಬೇರೆಯವ್ರು ಎಲ್ಲಾದರೂ ಏನಾದರೂ ಮಾತಾಡ್ಬೋದು. CM ಬದಲಾವಣೆ ಬಗ್ಗೆ ನಮಗೆಲ್ಲ ಯಾರಿಗೂ ಗೊತ್ತೇ ಇಲ್ಲ. ಯಾವತ್ತೂ ಅದು ಡಿಸ್ಕಷನ್ ಆಗಿಲ್ಲ. ನಮ್ಮ CLP ಮೀಟಿಂಗ್ ಆಗಲಿ ಇನ್ನೊಂದಾಗಲಿ ದಯವಿಟ್ಟು ಡಿಸ್ಕಷನ್ನೇ ಆಗಿಲ್ಲ ಇದ್ರ ಬಗ್ಗೆ. ಇದೆಲ್ಲ ಸುಳ್ಳು ಮಾಹಿತಿ. ಕರೆಕ್ಟ್ ಇದನ್ನ ಮಾತಾಡಬೇಕು. ಕರೆಕ್ಟ್ ನಾನು ಮಾಡ್ತೀನಿ. ನೋಡಿ, ನಾನು ಹೇಳ್ತೀನಿ, ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸರ್ವ ಜನಾಂಗದ ಎಲ್ಲ ಸ್ವಾಮೀಜಿಗಳಿಗೂ ನಾನು ಒಂದು ಮಾಹಿತಿ ಕೊಡ್ತೀನಿ. ಒಂದು ಸ್ವಾಮೀಜಿ ಅಂತ ಹೇಳಿದ್ರೆ ಒಂದು ಜಾತಿಗೆ ಸಂಬಂಧಪಟ್ಟಿದ್ದು ಸ್ವಾಮೀಜಿ ಅಲ್ಲ, ಈ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದ ಸ್ವಾಮೀಜಿ. ಯಾವುದೇ ಸ್ವಾಮೀಜಿ ಆದ್ರೂ ಅವ್ರ ಜಾತಿಯವ್ರಿಗೆ ಮಾತ್ರ ಅವ್ರು ಆಶೀರ್ವಾದ ಮಾಡ್ತಾರೆ. ಹೋದರೆ ಯಾರೇ ಹೋದ್ರೂ ಆಶೀರ್ವಾದ ಮಾಡ್ತಾರಲ್ಲ, ಯಾರೇ ಫಂಕ್ಷನ್ ಕರೆದ್ರು ಹೋಗ್ತಾರಲ್ಲ. ದಯವಿಟ್ಟು ಸ್ವಾಮೀಜಿಗಳಿಗೆ ಪಾದಗಳಿಗೆ ನಮಸ್ಕಾರ ಮಾಡಿ ಹೇಳ್ತೀನಿ, ನೀವು ರಾಜಕೀಯಕ್ಕೆ ಬರಬೇಡ್ರಿ, ರಾಜಕೀಯದ ಬಗ್ಗೆ ಮಾತಾಡಬೇಡ್ರಿ. ಮಠ ಆಯಿತು, ನೀವಾಯಿತು, ಮಕ್ಕಳಿಗೆ ಎಜುಕೇಷನ್ ಆಯಿತು, ಜನಗಳಿಗೆ ಆಶೀರ್ವಾದ ಮಾಡೋದಾಯಿತು, ಬುದ್ಧಿವಾದ ಹೇಳೋದಾಯಿತು, ಪ್ರವಚನಗಳನ್ನು ಹೇಳೋದನ್ನು ಇದನ್ನು ಬಿಟ್ಟು ನೀವು ರಾಜಕೀಯ ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಅಂತ ದಯವಿಟ್ಟು ಯಾವ ಸ್ವಾಮೀಜಿನೂ ಹೇಳ್ಬೇಡಿ. ಈ ಹೇಳಿಕೆಗಳಿಂದ ಸ್ವಾಮೀಜಿಗಳಿಗಿರುವಂಥ ಗೌರವವನ್ನು ಹಾಳು ಮಾಡ್ತದೆ. ಸ್ವಾಮೀಜಿಗಳಿಗಿರುವಂಥ ಗೌರವವನ್ನು ಹಾಳು ಮಾಡ್ತದೆ. ದಯವಿಟ್ಟು ಸ್ವಾಮೀಜಿಗಳು, ಈ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳು ಅಷ್ಟೇ,
ಅವರವ್ರ ಮಠಗಳಲ್ಲಿ ಜನಗಳಿಗೆ ಆಶೀರ್ವಾದ ಮಾಡಿ ವಿದ್ಯಾಭ್ಯಾಸ ಕೊಡಿ, ಅಷ್ಟು ಹಸುವನ್ನು ಸಾಕಿ ಒಂದು ಒಳ್ಳೆಯದನ್ನು ಮಾಡಿ ಧರ್ಮವನ್ನು ಉಳಿಸಿ. ನೀವು ಧರ್ಮವನ್ನು ಉಳಿಸಿ 4 ಜನ ಕಷ್ಟ ಅಂತ ಬಂದಾಗೆ 4 ಒಳ್ಳೆಯ ಮಾತಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿ ಕಳಿಸಿ ಸ್ವಾಮಿಗಳಿಗೆ ಅಂತ ಸ್ವಾಮಿಗಳು ಕೇಳ್ಕೊಳ್ತೀನಿ. ರಾಜಕೀಯಕ್ಕೆ ಯಾರೇ ಆಗಲಿ ಸ್ವಾಮಿಗಳು ಬರಬಾರ್ದು. ರೈತರ ಕೆಲಸ ಮಾಡಬೇಕು, ರಾಜಕಾರಣಿಗಳು ರಾಜಕಾರಣಿ ಕೆಲಸ ಮಾಡಬೇಕು, ಸ್ವಾಮೀಜಿಗಳು ಕೆಲಸ ಮಾಡಬೇಕು, ಮೀಡಿಯಾದವರು ಮೀಡಿಯಾ ಕೆಲಸ ಮಾಡಬೇಕು. ಸರ್ ಅಂದರೆ ಸ್ವಾಮೀಜಿ ಹೇಳ್ಸಿರೋದಲ್ಲ, ಅವರು ಪ್ರೀತಿಯಿಂದ ಹೇಳ್ಬಿಟ್ಟಿದ್ದಾರೆ. ಇನ್ಮೇಲೆ ಆ ಸ್ವಾಮಿಗಳೆಲ್ಲ ಹಂಗೆ ಹೇಳ್ಬಾರ್ದು ಅಂತ ನಾನು ಕೇಳ್ಕೊಳ್ತೀನಿ. ಸ್ವಾಮಿಗಳಲ್ಲಿ ಚುನಾವಣೆಗೂ ಮುನ್ನ ಅವ್ರು ಓಟ್ ಹಾಕಿ ಅಂತ ಕೇಳ್ಬೋದಾ ಸರ್ ಸ್ವಾಮೀಜಿಗಳು? ಯಾವ ಸ್ವಾಮೀಜಿ ಯಾರಿಗೂ ಓಟ್ ಹಾಕಿ ಅಂತ ಕೇಳಿಲ್ವೇ? ಯಾವ ಸ್ವಾಮೀಜಿ ಬಂದಿದ್ದಾರೆ ಹೇಳಿ? ಒಳಗೆ ಯಾವ ಸ್ವಾಮೀಜಿನೂ ಯಾರಿಗೆ ಆಗಲಿ ಇಂಥ ಪಾರ್ಟಿಗೆ ಓಟ್ ಹಾಕಿ ಅಂತ ಯಾವ ಜನಾಂಗದ ಸ್ವಾಮೀಜಿನೂ ಹೇಳಿಲ್ಲ. ಅಲ್ಲ, ಓಪನ್ ಆಗಿ ಹೇಳಲ್ಲ. ಮಠಗಳಲ್ಲಿ ಎಲ್ಲಾದ್ರೂ ಹೇಳಿರ್ಬೋದು, ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ವಾಮೀಜಿಗಳು ಆ ರಾಜಕೀಯಕ್ಕೆ ಬರಬಾರ್ದು. ಸರ್ ಆಮೇಲೆ ₹2 ಹಾಲಿನ ರೇಟ್ ಕಡಿಮೆ ಮಾಡಿ. ಇಲ್ಲ, ಖಂಡಿತವಾಗ್ಲೂ ಇಲ್ಲ. 2 ರೂಪಾಯಿ ಕಮ್ಮಿ ಮಾಡಿರೋದು ನಮಗೂ ಗೊತ್ತಿರಲಿಲ್ಲ. ಕಮ್ಮಿ ಮಾಡಿದ್ರೆ ಅದ್ರ ಬಗ್ಗೆ ಸೋಮವಾರ ಮಾತಾಡೋದಕ್ಕೆ ಇದೀವಿ. ಖಂಡಿತವಾಗ್ಲೂ ಅದ್ರ ಮಾತಾಡಿ ಅದನ್ನು ಸರಿಪಡಿಸ್ತೀವಿ. ಉತ್ಪಾದನೆ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಅಂತ ಟೈಮಲ್ಲಿ ಆಲ್ಟರ್ನೇಟ್ ಆಗಿ ಪರ್ಯಾಯವಾಗಿ ಏನಾದರೂ ನಮ್ಗೆ ಪರ್ಯಾಯವಾಗಿ ಮೊದಲೇ 2013, 14, 15ರಲ್ಲೇ ನಾವು ಪರ್ಯಾಯವಾಗಿ ಪೌಡ್ರ್ ಮಾಡುವಂಥದ್ದನ್ನು ಅವತ್ತೇ ನಾವು ಮಾಡಿದ್ವಿ. ನಾನು ಆವಾಗ MLA ಇದ್ದೆ. ಅದು ಹಾಸನ ಹತ್ರ ಇದ್ದಿತ್ತು, ಮಾಡಿದ್ವಿ. ಯಲಂಕಾದಲ್ಲಿ ಒಂದು ಪ್ಲಾಂಟ್ ಇತ್ತು, ಹಾಸನದಿಂದ. ಅವಾಗೆಲ್ಲ ಅದನ್ನು ಪೌಡ್ರ್ ಎಕ್ಸ್ಟ್ರಾ ಹಾಲ್ ಬಂದಿದ್ದನ್ನು ಪೌಡ್ರ್ ಮಾಡಿ ಆಮೇಲೆ ಸರ್ಕಾರಿ ಶಾಲೆಗಳಿಗೆಲ್ಲ ಸಪ್ಲೈ ಮಾಡುವಂಥದ್ದನ್ನು ಅವತ್ತು ನಾವೆಲ್ಲ ಇದ್ದಾಗ ಮಾಡಿದ್ವಿ. ಅದನ್ನೆಲ್ಲ ಈಗಲೂ ಆ ಥರ ಪರ್ಯಾಯವಾಗಿ ನಾವು ಮಾಡ್ಕೋಬೇಕು. ಮಾತ್ರ ರೈತರಿಗೆ ಅನ್ಯಾಯ ಆಗುವಂಥ ಕೆಲಸ ನಾವು ಮಾಡಬಾರ್ದು. ಅದರದ್ದು ಸೋಮವಾರ ಮೀಟಿಂಗ್ ಇದೆ, ಸೋಮವಾರ ಮಾತಾಡ್ತೀವಿ. ಗ್ರಾಹಕರಿಗೆ ₹2 ಇದು ಮಾಡ್ತೀವಿ ನೀವು, ಮತ್ತು ರೈತರಿಗೆ ಮಾತ್ರ ₹2 ಕಡಿಮೆ. ಅಲ್ಲ, ಅದೇ ಸೋಮವಾರ ಮೀಟಿಂಗ್ ಇದೆ. ಸೋಮವಾರ ಏನಕ್ಕೋಸ್ಕರ ಕಮ್ಮಿ ಮಾಡಿದ್ರು, ಯಾವ ಬೇಸಿಸ್ ಮೇಲೆ ಮಾಡಿದ್ದಾರೆ ಅಂತ ಉತ್ಪಾದನೆ ಆಗಿದೆ. ಅದನ್ನ ಸ್ಟೋರೇಜ್ ಮಾಡುವಂಥದ್ದು, ಅದನ್ನ ಪೌಡರ್ ಮಾಡಿ ಇಟ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ಕೋಬೇಕು. ಇಲ್ಲ, ರೈತರಿಗೆ ಹೊರೆ ಆಗಬಾರ್ದು. ಡೈರಿಗೆ ಲಾಸ್ ಆದರೆ ಪರವಾಗಿಲ್ಲ, ಸರ್ಕಾರ ಇರುತ್ತೆ, ಏನೋ ಒಂದು ಬರ್ಡನ್ ಮಾಡ್ಕೊಂಡು ಏನೋ ಒಂದು ಸೆಟ್ ಮಾಡ್ಕೊಂಡು ರೈತರಿಗೆ ಬರೆ ಆಗ್ಬಿಟ್ರೆ ಯಾರು ಕಾಪಾಡೋರು? ರೈತರಿಗೆ ಬರೆ ಆಗಬಾರ್ದು. ಸಾಮಾನ್ಯವಾಗಿ ಉತ್ಪಾದನೆ ಜಾಸ್ತಿ ಆದರೆ ಪ್ರಮೋಷನ್ ಕೊಡ್ತಾರೆ. ಇಲ್ಲಿ ಡಿಮೋಷನ್ ಆಗಿದೆ. ಅದು ಡಿಮೋಷನ್ ಆಗಿದೆ. ಅದ್ರ ಪ್ರಮೋಷನ್ ಕೊಡುವಂಥ ರೀತಿಯಲ್ಲಿ ಸೋಮವಾರ ಮಾತಾಡ್ತೀವಿ. ಆಮೇಲೆ ಇದು ನಗರಸಭೆ ವ್ಯಾಪ್ತಿನಲ್ಲಿ